ನೋಡಿ ಯಾರಿಗಾದ್ರೂ ಫಾರ್ಮ್ ಲ್ಯಾಂಡ್ ಬೇಕಿದ್ರೆ ನೋಡಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ನಮ್ಮಲ್ಲಿದೆ. ನೆಲ್ಲೂರು ಫಾರ್ಮ್ಸ್ನವರ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್. ಬಂದು ಇವಾಗ ಕ್ಲೈಂಟ್ಸ್ ಯಾರಾದರೂ ಬಂದು ಸೆಟ್ಲ್ ಆಗಬೇಕು, ಇಲ್ಲೇ ಮನೆ ಕಟ್ಕೋಬೇಕಂತಂದ್ರು ಎಲ್ಲ ಫೆಸಿಲಿಟೀಸು ಆಲ್ರೆಡಿ ಆಗಿ ನಿಂತಿದೆ. ಬರಬೇಕು, ಪ್ಲಾಟ್ ತಗೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮನೆ ಕಟ್ಕೋತಾ ಹೋಗ್ಬೋದು. ನೀವು ನೋಡ್ತಾ ಇರೋದು ನಾರ್ಮಲ್ ಫಾರ್ಮ್ ಲ್ಯಾಂಡ್ ಅಲ್ಲ ಸರ್, ಈ ಲಕ್ಸುರಿ ಅಂತ ಇರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್. ನೋಡ್ತೀನಿ ಹೆಂಗೆ ಅಂದರೆ ಆಚೆ ಕಡೆ ಎಲ್ಲ ಹೋಗ್ತಾರೆ, ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡು ಚಿಕ್ಕಮಂಗ್ಳೂರು, ಮಂಗ್ಳೂರು ಕಡೆ ಎಲ್ಲ ಅವರು ರಜೆಗಳು ಬಂದಾಗ ಮಕ್ಕಳಿಗೆಲ್ಲ ಹೋಗಿ ಒಂದು 3,000 4,000 ಈ ರೀತಿ ಖರ್ಚು ಮಾಡ್ಕೊಂಡು ಸ್ಟೇ ಮಾಡ್ತಾರೆ. ಬಟ್ ಈ ನಮ್ಮ ಕಾನ್ಸೆಪ್ಟ್ ಏನು ಅಂತಂದ್ರೆ ಅವರು ಜಾಗದ ಹತ್ರ ಬಂದಾಗ ಒಂದು ರೆಸಾರ್ಟ್ ಥೀಮ್ ಒಂದು ಫೀಲ್ ಆಗಬೇಕು ಅನ್ನೋದು. ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ನಿಮಗೆ 10 rupees per square feet. ನೋಡಿ ಜಾಕ್ ಫ್ರೂಟು, ಸೀತಾಫಲ, ಗೋವಾ, ಮ್ಯಾಂಗೋ, ಆಮೇಲೆ ಸ್ಟಾರ್ ಫ್ರೂಟು, ನಿಮಗೆ ಅಡಿಕೆ ಅಂತ, ಮತ್ತು ಕೋಕೋನಟು, ಈ ರೀತಿ ಹಲವಾರು ನಿಮಗೆ ಹಣ್ಣಿನ ಗಿಡಗಳು ಸಿಗುತ್ತೆ. ಆಮೇಲೆ ರೆಡ್ ಸ್ಯಾಂಡಲ್ ಅಂತ ಹೇಳಿದೆ ನಿಮಗೆ. ರೆಡ್ ಸ್ಯಾಂಡಲ್ ನೋಡಿ ಆಲ್ರೆಡಿ ಒಂದು 12 ರಿಂದ 15 ಫೀಟು ಬೆಳೆದು ನಿಂತ. ಇದು ಆರ್ಗ್ಯಾನಿಕ್ ವೇಲಿ ಸೌತೆಕಾಯಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಡೈರೆಕ್ಟಾಗಿ ಇದಕ್ಕೇನು ಪೆಸ್ಟಿಸೈಡ್ಸ್ ಏನೋ ಸ್ಪ್ರೇ ಮಾಡಿದಾರಲ್ಲ, ಆರಾಮಾಗಿ ಕಿತ್ಕೊಂಡು ಹಂಗೆ ಬಾಯಿಗೆ ಹಾಕೊಬೋದು. ನೋಡಿ ಈಗ ರೋಡ್ಸ್ ಅಂತ ಬಂದಾಗ ಎಲ್ಲ ಪ್ಲಾಟ್ಗೂ ಯಾರೇ ಕ್ಲೈಂಟ್ ನಮ್ಮಲ್ಲಿ ಪ್ಲಾಟ್ ತಗೊಂಡ್ರೆ ಒಂದು 30 to 40 ಫೀಟ್ ರೋಡ್ ಕನೆಕ್ಟಿವಿಟಿ ಇರುತ್ತೆ. ಮಳೆ ನೀರು ಬಂದಾಗ ಆ ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗದೆ ಒಂದು ಒಳಗಡೆ ಆರಾಮಾಗಿ ಸೇಫ್ ಆಗಿ ಒಂದು ಕೆರೆ ನೀರು ಸೇರ್ಲಿ ಅಂತ ಒಂದು ಮಾಡಿಟ್ಟಿರೋದು. ನೀವು ಪ್ರಾಜೆಕ್ಟ್ ಬಂದು ಒಂದು ಎಕೋ ಸಿಸ್ಟಮ್ ತರ ಲೈಕ್ ನೋಡಿ ಎಲ್ಲ ಸಸ್ಟೈನಬಿಲಿಟಿ ಆಗ್ತಾ ಇರುತ್ತೆ. ಹಾಗಾಗಿ ಇಂಟರ್ಲಿಂಕ್ ನಮ್ಮ ಪ್ರಾಜೆಕ್ಟ್ಸೇ ಹಂಗೆ ಎಲ್ಲ ಒಂದರಿಂದ ಇನ್ನೊಂದು ಪ್ರಾಜೆಕ್ಟ್ಗೆ ಇಂಟರ್ಲಿಂಕ್ಸ್ ಇರುತ್ತೆ. ಇವಾಗ ನೋಡಿ ಜೇನುಗೂಡು ನೋಡಿ, ಇದೊಂದು ಸಾಕಾಣಿಕೆ, ಜೇನು ಸಾಕಾಣಿಕೆ. ಎಲ್ಲ ಒಂದು ಕ್ಲೈಂಟ್ಸ್ ಯಾರಾದರೂ ಬಂದರೂ ಕೂಡ ಪ್ಲಾಟ್ ತೊಗೊಂಡಿರೋರು ಇಲ್ಲೆಲ್ಲ ಏನು ಅವೈಲಬಿಲಿಟಿ ಇರುತ್ತೋ ಹನಿ ಇರ್ತಕ್ಕಂಥದ್ದು ಅವರು ಮನೆಗೆ ಕೊಂಡೊಯ್ಬೋದು. ಎಲ್ಲ ಪ್ಲಾಟ್ಗೂ ಒಂದು ಡ್ರಿಪ್ ಇರಿಗೇಷನ್ ಮಾಡಿಟ್ಟಿದ್ದು, ಏನೆಲ್ಲ ಗಿಡಗಳು ಹಾಕಿರ್ತಾರೋ ಅದಕ್ಕೆ ನೀರಿನ ವ್ಯವಸ್ಥೆ. 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಗೊಬ್ಬರ ಕೊಟ್ಟು, ನೀರು ಕೊಟ್ಟು, ಕಳೆ ತೆಗೆದು, ಡಿ ಬ್ರಾಂಚಿಂಗ್ ಮಾಡ್ತಾ, ಉಳುಮೆ ಮಾಡ್ತಾ, ರೋಟ್ರಿ ಮಾಡ್ತಾ, ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀನಿ. ಒಂದು ಇದ್ರ ಮೇಲೆ ನೈಟ್ ಟೈಮ್ ಕ್ಲೈಂಟ್ಸ್ ಬಂದಾಗ ಟೆಂಟ್ ಸ್ಟೇ ಮಾಡ್ಬೋದು. ಆಮೇಲೆ ಬಾಂಡ್ ಫೈರ್ ಹಾಕೊಂಡು ಆರಾಮಾಗಿ ನೋಡಿ. ಇದು ಫಿಶ್ ಪಾಂಡ್ ಟೋಟಲ್ ಎಷ್ಟು ಅಂದ್ರೆ 95 ಪ್ಲಾಟ್ಸ್. 95 ಎಷ್ಟು ಸೋಲ್ಡ್ ಔಟ್ ಆಗಿದೆ? 20 ಸೋಲ್ಡ್ ಔಟ್ ಆಲ್ರೆಡಿ. 20+ ಆಗಿದೆ. ಕೆಲವೊಂದು 5 to 75 ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದಲ್ವಾ? MVP ಕನ್ನಡ ಚಾನಲ್ ಮುಖಾಂತರ ಏನಾದ್ರು ಬಂದು ಇವ್ರಿಗೆ ಹೇಳಿದ್ರೆ ನೋಡಿ ಯಾರಿಗಾದ್ರೂ ಫಾರ್ಮ್ ಲ್ಯಾಂಡ್ ಬೇಕಿದ್ರೆ ನೋಡಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ನಮ್ಮಲ್ಲಿದೆ. ನೆಲ್ಲೂರು ಫಾರ್ಮ್ಸ್ನವರ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಲ್ಲಿ ಆಲ್ರೆಡಿ ಪ್ಲಾಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ಗಿದೆ. ಡೆವಲಪ್ಮೆಂಟ್ಸ್ ಅಂತ ಬಂದಾಗ ನಿಮಗೆ ಮಿನಿಮಮ್ 6,000 ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ 20 ರೆಡ್ ಸ್ಯಾಂಡಲ್ಲು, 10 ಮಹಾಗನಿ, 10 ಸೀಸನಲ್ ಫ್ರೂಟ್ಸ್ ಇರುತ್ತೆ. ಆಮೇಲೆ 10 ವರ್ಷಕ್ಕಿಂತ ಹೆಚ್ಚಿಂದು ಇವ್ರದ್ದು ಮೇಂಟೆನೆನ್ಸ್ ಆಗಿರುತ್ತೆ. ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ನಿಮಗೆ 10 rupees per square feet. ನಿಮಗೆ 10 ವರ್ಷಕ್ಕೂ ಬರೀ 60,000 ರೂಪಾಯಿ 6,000 ಸ್ಕ್ವೇರ್ ಫೀಟ್ಗೆ. ನೋಡಿ ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ನ ಕೊಟ್ಟಿದ್ದಾರೆ. ಒಂದು ನ್ಯಾಚುರಲ್ ಲುಕ್ಕಲ್ಲಿ ಹೆಂಚಿನೆಲ್ಲ ಬೆಳೆಸ್ಕೊಂಡು ಇದು ನೋಡಿ, ಇದು ರೋಡ್ ಇದೆಯಲ್ವಾ, ಈ ರೋಡ್ ಮಿನಿಮಮ್ ನಿಮಗೆ more than 30 ಫೀಟ್ ರೋಡ್ ಇರ್ತದೆ ನಿಮಗೆ. ನೋಡಿ ಸರ್, ನಾವು ಯಾವತ್ತೇ ಆಗಲಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸೇ ಆಗಿಲ್ಲ ನಾವು. ನೋಡಿ ನೋಡ್ಬೋದು ಇವಾಗ ಡೋರ್ ಯಾವ ರೀತಿ ಒಂದು ನ್ಯಾಚುರಲ್ ಲುಕ್ಕಲ್ಲಿ, ಆ ಕಬ್ಬಣ ನೋಡಿ ಯಾವ ರೀತಿ ಒಂದು ಹೆವಿ ವೆಯ್ಟ್ ಇರ್ತಕ್ಕಂಥ ಒಂದು ಕಬ್ಬಣ ಕೊಟ್ಟಿದ್ದೀವಿ. ಆಮೇಲೆ ನೀವು ಎಂಟ್ರೆನ್ಸ್ನ ನೋಡ್ಬೋದು ಯಾವ ರೀತಿ ನ್ಯಾಚುರಲ್ ಲುಕ್ಕಲ್ಲಿ ಹೆಂಚ್ನೆಲ್ಲ ಬೆಳೆಸ್ಕೊಂಡು ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ನ ಕೊಟ್ಟಿದ್ದೀವಿ. ನೀವು ನೋಡ್ಬೋದು ಎಷ್ಟು ಪೀಸ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮ್ಮ ಪ್ರಾಜೆಕ್ಟ್ ಅಂತ. ಯಾವ್ದ್ರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅನ್ನಂಗೆ ಆಯ್ತು ಅಲ್ವಾ? ಗೇಟ್ ಆಗಿರ್ಬೋದು, ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಅಲ್ಟಿಮೇಟ್ ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ. ಮತ್ತೆ ಒಳಗಡೆ ಏನೆಲ್ಲ ಅಮ್ಯುನಿಟೀಸ್ ಡೆವಲಪ್ಮೆಂಟ್ಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಅಮ್ಯುನಿಟೀಸ್ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ನಿಮಗೆ ಯಾವುದೇ ಕಸ್ಟಮರು ನಮ್ಮಲ್ಲಿ ಬಂದು ಪ್ಲಾಟ್ ತಗೊಂಡ್ರೆ ಕ್ಲಬ್ ಹೌಸು, ಕಾಟೇಜಸ್ಸು, ಸ್ವಿಮ್ಮಿಂಗ್ ಪೂಲು, ಊಟದ ವ್ಯವಸ್ಥೆ, ಆಮೇಲೆ ಇಂಡೋರ್ ಗೇಮ್ಸ್ ಎಲ್ಲ ಇರ್ತದೆ. ನಿಮಗೆ ಫಿಶ್ ಪಾಂಡು, ರಾಕ್ ಗಾರ್ಡನ್ನು, ಟೆಂಟ್ ಹೌಸ್ ಅಂತ ಬರುತ್ತೆ. ನೀವು ಗೆಟ್ ಟುಗೆದರ್ ಎಲ್ಲ ಮಾಡ್ಕೋಬೋದು. ಒಳ್ಳೆ ಮ್ಯೂಸಿಕ್ ಬಾಕ್ಸಸ್ಸು, ಬಾಂಡ್ ಫೈರ್ ಅಂತ ಈ ರೀತಿ ಹಲವಾರು ಒಂದು ಕಾಮನ್ ಅಮ್ಯುನಿಟೀಸು ಡೆವಲಪ್ ಆಗಿ ಆಲ್ರೆಡಿ ನಿಂತಿದೆ ನಿಮಗೆ. ಎಷ್ಟು ಬೋರ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇಲ್ಲಿ ಬೋರ್ವೆಲ್ಸ್, ವಾಟರ್ ವ್ಯವಸ್ಥೆ ಅಂತ ಬಂದ್ರೆ ಯಾವುದೇ ಸ್ಕ್ಯಾರ್ಸಿಟಿ ಇಲ್ಲ ನಿಮಗೆ. ನಮ್ಮಲ್ಲಿ ನಾವು ಸೋಲಾರ್ ಪ್ಯಾನೆಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀವಿ ನಾವು. ನೀವು ಎನಿ ಟೈಮ್ ಡೇ ಟೈಮ್ ಅಲ್ಲಿ ಯಾವಾಗಲೇ ಕೇಳಿದ್ರು ಕೂಡ ನೀರಿನ ಒಂದು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ನಿಮ್ಗೆ. ಬೋರ್ ಅಂತ ಕನ್ಸಿಡರ್ ಮಾಡಬಹುದು ಇಲ್ಲಿ ಸರ್. ಬೋರ್ ನಿಮ್ಗೆ ಇಲ್ಲಿ 2 ಬೋರ್ವೆಲ್ಸ್ ಇದೆ. ಅದರಲ್ಲಿ ಒಂದೊಂದು ಬೋರ್ವೆಲ್ ಅಲ್ಲಿ ಏನಿಲ್ಲ ಅಂದ್ರೂ ನಿಮ್ಗೆ ಒಂದು 2 ರಿಂದ 3 ಇಂಚ್ ನೀರಿದೆ. ಅದೆಲ್ಲ ಡೀಪ್ ನಿಮ್ಗೆ 500 to 600 ಡೀಪ್ ಅಲ್ಲೇ ನಿಮಗೆ ವಾಟರ್ ಅವೈಲಬಿಲಿಟಿ ಇರೋದು. ಸೊ ಎಲ್ಲ ಮಾವಿಂದ ಜಾಸ್ತಿ ಹಾಕಿದಿರಲ್ವಾ ಎಲ್ಲ ಕಡೆ? ಸರ್ ಇದು ರೋಡ್ ಸೈಡ್ಗೆ ಅಂತ ಬಂದಾಗ ನಾವು ಟರ್ಮಿನೇಲಿಯಾ ಮೆಂಟೇಲಿಯಾ ಅಂತ ನಾವು ಪ್ಲಾಂಟೇಶನ್ ಮಾಡಿಟ್ಟಿದ್ವಿ. ಅದರ ವಿಶೇಷತೆ ಏನಂತಂದ್ರೆ ಇನ್ನೊಂದು 2-3 ವರ್ಷದಲ್ಲಿ ಕಂಪ್ಲೀಟ್ ಆ ಗಿಡ ಮತ್ತೆ ಈ ಗಿಡ ಸೇರ್ಬಿಟ್ಟು ಒಂದು ಶೇಡ್ ನ ಒಂದು ಪ್ರೊವೈಡ್ ಮಾಡ್ತವೆ. ಒಂದು ಕಂಪ್ಲೀಟ್ ಜಾಯಿನ್ ಆಗಿರುತ್ತೆ. ಒಂದು ಅಂಬ್ರೆಲಾ ಟೈಪ್, ಇಂಡಿಯನ್ ವರ್ಡ್ಸ್ ಅಲ್ಲಿ ಅಂಬ್ರೆಲಾ ಟ್ರೀ ಅಂತಾರೆ ಅದಕ್ಕೆ. ನೋಡಿ ಪ್ಲಾಟ್ ಅಲ್ಲಿ ನಿಮ್ಗೆ ಹಣ್ಣಿನ ಗಿಡಗಳಂತ ಹೇಳಿದೆ. ನೋಡಿ ಜಾಕ್ ಫ್ರೂಟು, ಸೀತಾಫಲ, ಗೋವಾ, ಮ್ಯಾಂಗೋ, ಆಮೇಲೆ ಸ್ಟಾರ್ ಫ್ರೂಟು, ನಿಮಗೆ ಅಡಿಕೆ ಅಂತ, ಮತ್ತು ಕೋಕೋನಟು, ಈ ರೀತಿ ಹಲವಾರು ನಿಮಗೆ ಹಣ್ಣಿನ ಗಿಡಗಳು ಸಿಗುತ್ತೆ. ಆಮೇಲೆ ರೆಡ್ ಸ್ಯಾಂಡಲ್ ಅಂತ ಹೇಳಿದೆ ನಿಮಗೆ. ರೆಡ್ ಸ್ಯಾಂಡಲ್ ನೋಡಿ ಆಲ್ರೆಡಿ ಒಂದು 12 ರಿಂದ 15 ಫೀಟು ಬೆಳೆದು ನಿಂತ ಒಂದು 3 ರಿಂದ 4 ವರ್ಷದ ಗಿಡ ಇದು. ರೆಡಿ ಫಾರ್ ಈಗ ನೋಡಿ
ಕಸ್ಟಮರ್ ಬಂದು ಆಲ್ರೆಡಿ ಮನೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಸಿ ಕೊಟ್ಟಿದ್ದೀವಿ. ಒಂದು ಮಡ್ ಬ್ರಿಕ್ಸಲ್ಲಿ, ಒಂದು ಕಂಪ್ರೆಸ್ಡ್ ಬ್ರಿಕ್ಸಲ್ಲಿ ಇದು ಒಂದು ನೇಚರ್ ಫ್ರೆಂಡ್ಲಿ ಥರ ಒಂದು ಮನೆ ಕಟ್ಸಿರೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಬಂದು ಇವಾಗ ಕ್ಲೈಂಟ್ಸ್ ಯಾರಾದರೂ ಬಂದು ಸೆಟ್ಲ್ ಆಗಬೇಕು, ಇಲ್ಲೇ ಮನೆ ಕಟ್ಕೋಬೇಕಂತಂದ್ರು ಎಲ್ಲ ಫೆಸಿಲಿಟೀಸು ಆಲ್ರೆಡಿ ಆಗಿ ನಿಂತಿದೆ. ಬರಬೇಕು, ಪ್ಲಾಟ್ ತೊಗೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮನೆ ಕಟ್ಕೋತಾ ಹೋಗ್ಬೋದು. ನೀವು ನೋಡ್ತಾ ಇರೋದು ನಾರ್ಮಲ್ ಫಾರ್ಮ್ ಲ್ಯಾಂಡ್ ಅಲ್ಲ ಸರ್, ಈ ಲಕ್ಸುರಿ ಅಂತ ಇರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ನೋಡಿ. ಕ್ಲೈಂಟ್ ಬಂದು ಆಲ್ರೆಡಿ ಡೆವಲಪ್ ಮಾಡ್ಕೊಂಡು ಗಜಿಬಿ ಅಂತ ಡೆವಲಪ್ ಮಾಡಿದ್ದಾರೆ, ಲಾನು ಮತ್ತು ವಿಲ್ಲಾ ಅಂತ ಕಟ್ಕೋತಾ ಇದ್ದಾರೆ. ಈ ರೀತಿ ಹಲವಾರು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಆಲ್ರೆಡಿ ಕ್ಲೈಂಟ್ಸ್ ಬಂದು ಇಲ್ಲಿ ಸೆಟ್ಲ್ ಆಗೋ ಒಂದು ಎಲ್ಲ ಸಿಚುಯೇಷನ್ಸ್ ನಿಮಗೆ ಎಲ್ಲ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ ನಾವು. ನೋಡಿ, ಈಗ ರೋಡ್ಸ್ ಅಂತ ಬಂದಾಗ ಎಲ್ಲ ಪ್ಲಾಟ್ಗೂ ಯಾರೇ ಕ್ಲೈಂಟ್ ನಮ್ಮಲ್ಲಿ ಪ್ಲಾಟ್ ತಗೊಂಡ್ರೆ ಒಂದು 30 to 40 ಫೀಟ್ ರೋಡ್ ಕನೆಕ್ಟಿವಿಟಿ ಇರುತ್ತೆ ನಿಮಗೆ. ನೋಡಿ, ಡ್ರೈನೇಜ್ ಎಲ್ಲ ಏನಕ್ಕೆ ಮಾಡಿದೀವಿ ಅಂದರೆ ಮಳೆ ನೀರು ಬಂದಾಗ ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗದೆ ಒಂದು ಒಳಗಡೆ ಆರಾಮಾಗಿ ಸೇಫಾಗಿ ಒಂದು ಕೆರೆ ನೀರು ಸೇರಲಿ ಅಂತ ಒಂದು ಮಾಡಿಟ್ಟಿರೋದು. ನೀವು ನಮ್ಮ ಪ್ರಾಜೆಕ್ಟ್ ಹಿಂದ್ಗಡೆ ಒಂದು ಲೇಕ್ ಇದೆ ನಿಮಗೆ, ಅಟ್ಯಾಚ್ಡ್ ಲೇಕ್ ಕೂಡ, ನಿಮಗೆ ಒಂದು ಲೇಕ್ ವ್ಯೂ ಕೂಡ ಕಾಣಿಸುತ್ತೆ ನಮ್ಮ ಪ್ರಾಜೆಕ್ಟ್ ಹಿಂದ್ಗಡೆ. ಯಾರೆಲ್ಲ ಪ್ಲಾಟ್ಸ್ ತಗೋತಾರೋ ಈ ಲೇಕ್ ವ್ಯೂ ಪಾಯಿಂಟ್ ಬೇಕು ಅನ್ನೋರು ಕೂಡ ನಮ್ಮಲ್ಲಿ ಆ ಆಪ್ಷನ್ ಕೂಡ ಅವೈಲಬಿಲಿಟಿ ಇದೆ. ನೋಡಿ, ನಮ್ಮ ಪ್ರಾಜೆಕ್ಟ್ ಬಂದು ಒಂದು ಎಕೋ ಸಿಸ್ಟಮ್ ಥರ ಲೈಕ್ ನೋಡಿ ಎಲ್ಲ ಸಸ್ಟೈನಬಿಲಿಟಿ ಆಗ್ತಾ ಇರುತ್ತೆ. ಹಾಗಾಗಿ ಇಂಟರ್ಲಿಂಕ್ ನಮ್ಮ ಪ್ರಾಜೆಕ್ಟ್ಸೇ ಹಂಗೆ, ಎಲ್ಲ ಒಂದರಿಂದ ಇನ್ನೊಂದು ಪ್ರಾಜೆಕ್ಟ್ಗೆ ಇಂಟರ್ಲಿಂಕ್ಸ್ ಇರುತ್ತೆ. ಇವಾಗ ನೋಡಿ, ಜೇನುಗೂಡು ನೋಡಿ, ಇದೊಂದು ಸಾಕಾಣಿಕೆ, ಜೇನು ಸಾಕಾಣಿಕೆ. ಎಲ್ಲ ಒಂದು ಕ್ಲೈಂಟ್ಸ್ ಯಾರಾದರೂ ಬಂದರೂ ಕೂಡ ಪ್ಲಾಟ್ ತೊಗೊಂಡಿರೋರು ಇಲ್ಲೆಲ್ಲ ಏನು ಅವೈಲಬಿಲಿಟಿ ಇರುತ್ತೋ ಹನಿ ಇರ್ತಕ್ಕಂಥದ್ದು ಅವರು ಮನೆಗೆ ಕೊಂಡೊಯ್ಬೋದು. ನೋಡಿ, ನಮ್ಮ ಪ್ರಾಜೆಕ್ಟಲ್ಲಿ ಏನೇ ಬೆಳೆದ್ರು ಕೂಡ ಎಲ್ಲ ಆರ್ಗ್ಯಾನಿಕ್ವೇ. ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡೋದೆಲ್ಲ ತುಂಬ ಕಮ್ಮಿ, ಯೂಸ್ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಯಾಕಂದರೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ನಾ ಆಗಲೇ ಹೇಳ್ದಂಗೆ ಜೇನ್ನೊಣ ಇದೆಲ್ಲ ಬರೋದಿಲ್ಲ, ಸತ್ತೋಗ್ತವೆ. ಸೊ ಅದಕ್ಕೆ ಎಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ವೇ. ಇಲ್ಲಿ ನೋಡ್ಬೋದು ನೀವು, ಈಗ ಬಾಟ್ಲ್ ಗಾರ್ಡನ್ನ ಪ್ಲಾಂಟೇಷನ್ ಮಾಡಿಸಿಟ್ಟಿದ್ದೀವಿ ಕಂಪ್ಲೀಟ್. ಅದಕ್ಕೊಂದು ಸಪೋರ್ಟಿಂಗ್ ಸಿಸ್ಟಮ್, ಇದು ಚಪ್ರ ಮಾಡಿಸಿಟ್ಟಿದ್ದೀವಿ ನೋಡಿ. ಆಮೇಲೆ ಕ್ಲೈಂಟ್ಸ್ ಬಂದು ಅವ್ರೇನಾದರೂ ವೀಕೆಂಡ್ ಫಾರ್ಮಿಂಗ್ ಮಾಡ್ಬೋದು, ಇಲ್ಲ ಏನಾದರೂ ಅವ್ರು ಬೆಳ್ಕೋಬೇಕು, ತರಕಾರಿಗಳು ಬೇಕು ಮನೆಗೆ ಅಂತಂತ ಬಂದರೆ ಅವ್ರು ಬಂದು ಅವ್ರ ಪ್ಲಾಟಲ್ಲೇ ಅವರು ಏನು ಬೇಕಾದ್ರೂ ಬೆಳ್ಕೊಬೋದು. ಈ ರೀತಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಅದನ್ನೆಲ್ಲ ಬೆಂಡೆಕಾಯಿ ಹಾಕ್ಸಿದ್ದೀವಿ. ಆಮೇಲೆ ಇದು ಸೌತೆಕಾಯಿ, ಅಲ್ಲೆಲ್ಲ ಸೊಪ್ಪುಗಳು ಏನು ಬೇಕಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೊಪ್ಪುಗಳು, ಇಲ್ಲೆಲ್ಲ ಬದನೆಕಾಯಿ ಇದೆ ನೋಡಿ, ಅಲ್ಲಿ ಟೊಮೆಟೊಸ್. ಈ ರೀತಿ ವೀಕೆಂಡ್ ಫಾರ್ಮಿಂಗಲ್ಲಿ ತೊಡಗಿಸ್ಕೋಬೇಕು, ಒಂದು ವೀಕೆಂಡಲ್ಲಿ ಒಂದು ಪೀಸ್ಫುಲ್ ಮೈಂಡ್ ಇರಬೇಕು, ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಹಳ್ಳಿ ಸೊಗಡನ್ನ ಎಂಜಾಯ್ ಮಾಡಬೇಕು ಅಂತಂದರೆ ನಮ್ಮ ಒಂದು ಪ್ರಾಜೆಕ್ಟಲ್ಲಿ ಪ್ಲಾಟ್ಸ್ ತೊಗೊಂಡ್ರೆ ಇದನ್ನೆಲ್ಲ ಬಳಸ್ಕೊಂಡು ಸೌದು ಆರಾಮಾಗಿ ಕ್ಲೈಂಟ್ಸು ಒಂದು ವಿಲೇಜ್ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ಬೋದು. ನೋಡಿ, ನಮ್ಮ ಪ್ರಾಜೆಕ್ಟಲ್ಲಿ ಒಂದು ಆರ್ಗ್ಯಾನಿಕ್ ವೇಲಿ ಏನೇ ಬೆಳೆದ್ರು ಕೂಡ ಕಂಪ್ಲೀಟ್ಲಿ ಕ್ಲೈಂಟ್ಸ್ ಬಂದವರು ಕೂಡ ಏನೆಲ್ಲ ಅವೈಲಬಿಲಿಟಿ ಇರುತ್ತೋ ವೆಜಿಟೇಬಲ್ಸ್ ಎಲ್ಲ ಮನೆಗೂ ತೊಗೊಂಡು ಹೋಗ್ಬೋದು. ಆಮೇಲೆ ಕ್ಲಬ್ ಹೌಸ್ ಪರ್ಪಸ್ ಏನೆಲ್ಲ ಕ್ಲೈಂಟ್ಸ್ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ, ಸ್ಟೇ ಮಾಡ್ತಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದಾಗ ಏನೆಲ್ಲ ಇಲ್ಲಿ ನಾವು ಬೆಳೆದಿರ್ತೀರೋ ಕಂಪ್ಲೀಟ್ಲಿ ಈ ಒಂದು ತರಕಾರಿಗಳನ್ನೇ ನಾವು ಕ್ಲಬ್ ಹೌಸು ಕೂಡ ಬಳಸ್ತೀವಿ. ನೋಡಿ, ಇಲ್ಲಿ ನೋಡ್ಬೋದು ಯಾವ ರೀತಿ ಇದು ಆರ್ಗ್ಯಾನಿಕ್ ವೇಲಿ ಈ ಸೌತೆಕಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಡೈರೆಕ್ಟಾಗಿ ಇದಕ್ಕೇನು ಪೆಸ್ಟಿಸೈಡ್ಸ್ ಏನೋ ಸ್ಪ್ರೇ ಮಾಡಿದಾರಲ್ಲ, ಆರಾಮಾಗಿ ಕಿತ್ಕೊಂಡು ಹಂಗೆ ಬಾಯಿಗೆ ಹಾಕೊಬೋದು, ಏನು ತೊಂದರೆ ಇಲ್ಲ. ಎಲ್ಲ ಪ್ಲಾಟ್ಗೂ ಒಂದು ಡ್ರಿಪ್ ಇರಿಗೇಷನ್ ಮಾಡಿಟ್ಟಿರ್ತೀವಿ, ಏನೆಲ್ಲ ಗಿಡಗಳು ಹಾಕಿರ್ತೀರೋ ಅದಕ್ಕೆ ನೀರಿನ ವ್ಯವಸ್ಥೆ. ಆಮೇಲೆ ಟ್ಯಾಪ್ ಕನೆಕ್ಷನ್ ಕೊಟ್ಟಿರ್ತೀವಿ. ಏನಕ್ಕೆ ಅಂದರೆ ಕನ್ಸ್ಟ್ರಕ್ಷನ್ ಪರ್ಪಸ್ಸು, ಡ್ರಿಂಕಿಂಗ್ ವಾಟರ್ ಪರ್ಪಸ್ಸು, ಅವ್ರೇನಾದರೂ ಅಗ್ರಿಕಲ್ಚರ್ ಮಾಡಬೇಕು, ವೀಕೆಂಡ್ ಫಾರ್ಮಿಂಗ್ ಮಾಡ್ಕೋಬೇಕು ಅಂತಂದರೆ ಅವ್ರು ತೊಡಗಿಸ್ಕೊಳ್ಳಿಕ್ಕೆ ಒಂದು ನೀರಿನ ವ್ಯವಸ್ಥೆ. ಆಮೇಲೆ ನೋಡ್ಬೋದು ಮೇಂಟೆನೆನ್ಸ್ ಅಂತ ಹೇಳಿದೆ ನಿಮಗೆ, 10 ವರ್ಷ ಮೇಂಟೆನೆನ್ಸ್ ನಾವೇ ಮಾಡಿಕೊಡ್ತೀವಿ. ಯಾವುದೇ ಒಂದು ಫಾರ್ಮ್ ಲ್ಯಾಂಡ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹೈಲಿ ಇಂಪಾಸಿಬಲ್. ನೀವು ನೋಡ್ಬೋದು ನಮ್ಮ ಫಾರ್ಮ್ ಲ್ಯಾಂಡ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಅದಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಗೊಬ್ಬರ ಕೊಟ್ಟು, ನೀರು ಕೊಟ್ಟು, ಕಳೆ ತೆಗೆದು, ಡಿಬ್ರಾಂಚಿಂಗ್ ಮಾಡ್ತಾ, ಉಳುಮೆ ಮಾಡ್ತಾ, ರೋಟ್ರಿ ಮಾಡ್ತಾ, ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ. ಯಾರೇ ಬಂದರೂ ಕೂಡ ಒಂದು ನಮ್ಮ ಫಾರ್ಮ್ ಲ್ಯಾಂಡ್ನ ವಿಸಿಟ್ ಮಾಡಿದ್ರೆ ಒಂದು ಫಾರ್ಮ್ ಟೂರ್ ಥರ ಒಂದು ಫೀಲ್ ಆಗುತ್ತೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಆ್ಯಂಡ್ ಪೀಸ್ಫುಲ್ಲು. ನೀವು ನೋಡ್ಬೋದು ಸರೌಂಡಿಂಗ್ಸ್ ಏನಾದರೂ ಡಿಸ್ಟರ್ಬೆನ್ಸು, ಈ ವೆಹಿಕಲ್ ಸೌಂಡು ಏನಾದರೂ ಕೇಳಿಸ್ತಿದೆಯಾ, ನೇಚರ್ ವಿಲ್ ಕನೆಕ್ಟೆಡ್ ವಿತ್ ದ ನೇಚರ್. ನಮ್ಮ ಫಾರ್ಮ್ ಲ್ಯಾಂಡೇ ಆ ರೀತಿ ಕನೆಕ್ಟ್ ಆಗಿದೆ. ನೋಡಿ, ಸ್ಕ್ವೇರ್ ಫೀಟ್ಗೆ ಬರೀ 10 ರೂಪಾಯಿ ಅಷ್ಟೇ ತೊಗೊಳೋದು ಇವ್ರ ಮೇಂಟೆನೆನ್ಸ್ಗೆ. 10 ವರ್ಷದವರೆಗೂ ನಿಮಗೆ ಅತಿ ಕಡಿಮೆ ಮೇಂಟೆನೆನ್ಸ್ ಅಮೌಂಟಲ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ನೋಡಿ, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಆ ಗಿಡಗಳು ಗ್ರೌತ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಪೀಸ್ ಆಗಿದೆ. ಫಾರ್ಮ್ ಲ್ಯಾಂಡ್ ಹೆಂಗೆ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡಿ ಟೋಟಲಿ ಡೆವಲಪ್ಡ್ ಫಾರ್ಮ್ ಲ್ಯಾಂಡ್ ಇದು. ಇದೊಂಥರ ಈ ಜಾಗ ನೋಡೋದಕ್ಕೆ ಚೆನ್ನಾಗಿದೆ. ಸೊ ಏನು ಪರ್ಪಸ್ ಇದನ್ನೆಲ್ಲ ಕಟ್ಟಿರ್ತಕ್ಕ ಸರ್? ಇದು ನೋಡಿ, ನಮ್ಮ ಒಂದು ಪ್ರಾಜೆಕ್ಟ್ಸಲ್ಲಿ ಒಂದು ರೆಸಾರ್ಟ್ ಥೀಮ್. ಯಾರೇ ಕ್ಲೈಂಟ್ಸ್ ನಮ್ಮಲ್ಲಿ ಪ್ಲಾಟ್ಸ್ ತಗೊಂಡ್ರು ಕೂಡ ಅವ್ರು ಬಂದಾಗ ಉಳ್ಕೊಳ್ಳೋದಕ್ಕೆ ಜಾಗ, ಊಟದ ವ್ಯವಸ್ಥೆ. ನೋಡಿ, ಇದು ಓಪನ್ ಕಿಚನ್, ಸೆಲ್ಫ್ ಕುಕಿಂಗ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಹೇಳಿದ್ರು ನಮ್ಮಲ್ಲೇ ಒಂದು ಕುಕ್ ಇರ್ತಾರೆ, ಅವರು ಕೂಡ ಮಾಡ್ಕೊಡ್ತಾರೆ. ಆಮೇಲೆ ಒಳ್ಳೆ ಸ್ಪೇಷಿಯಸ್ ಆಗಿ ಒಂದು ಡೈನಿಂಗ್ ಏರಿಯಾನ ಮಾಡಿಟ್ಟಿದ್ದೀವಿ. ಇದೆಲ್ಲ ಉಳ್ಕೊಳ್ಳೋದಕ್ಕೆ ಇದೆಲ್ಲ. ಆಮೇಲೆ ಕಾಟೇಜಸ್, ನಿಮ್ಗೆ ಯಾರೇ ಕ್ಲೈಂಟ್ಸ್ ಬಂದ್ರು
ಅವ್ರ ಫ್ಯಾಮಿಲೀಸ್ ಜೊತೆ ಸ್ಟೇ ಆಗ್ಲಿಕ್ಕೆ ಬಂದಾಗ ಒಂದು ಹೈಜೀನ್ ಆಗಿರ್ತಕ್ಕಂಥ ರೂಮ್ಸು. ಸೊ ಅಲ್ಲಿಗೂ ನೋಡಿ ತುಂಬಾ ರೂಮ್ಸ್ಗಳು ಇದಾವೆ ಇಲ್ಲಿ. ಅಟ್ಯಾಚ್ ವಾಶ್ರೂಮ್ ಕಮ್ ಬೆಡ್ರೂಮ್ ಇದು. ಸೇಮ್ ನೋಡೋದಕ್ಕೆ ಏನ್ ರೆಸಾರ್ಟಿಗೆ ಬರ್ತೀವೋ ಆ ಫೀಲೇ ಕೊಡ್ತಾ ಇದೆ ಆಸ್ ಇಟ್ ಈಸ್ ಸರ್, ಅಷ್ಟೇ ಹೈಜೀನ್ ಆಗಿ ಸೊ ಮೇಂಟೈನ್. ನೋಡಿ ರೂಮ್ ನೋಡ್ತಾ ಇರ್ಬೋದು ಎಲ್ಲ. ಸೊ ನಾವೀಗ ಪರ್ಚೇಸ್ ಮಾಡಿ ನಾವೇನೋ ಒಂದು ಡೆವಲಪ್ ಮಾಡ್ಬೇಕು ಈ ತರ ಅಂತೇಳಿ ನಾವೇನೋ ತಲೆ ಓಡುತ್ತೆ, ಆಲ್ರೆಡಿ ಡೆವಲಪ್ಡ್ ಅಲ್ವಾ. ಸೊ ಪ್ರತಿಯೊಂದು ಕೂಡ ವ್ಯವಸ್ಥೆ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಇದು. ಸೊ ಕಿಚನ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಕುತ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಸೊ ಇದಲ್ದೇನೆ ಅಲ್ಲೂ ಕೂಡ ನೋಡ್ತಾ ಇರ್ಬೋದು ಒಂದು ಬೆಟ್ಟ ಗುಡ್ಡಗಳಲ್ಲಿ ಏನು ವಾತಾವರಣ ಬೇಕೋ ಆ ಕಲ್ಲುಗಳೆಲ್ಲ ಅದೇ ತಾನಾಗಿ ತಾನು ಸೃಷ್ಟಿಯಾಗಿರ್ತಕ್ಕಂಥ ರಾಕ್ ಗಾರ್ಡನ್ ಅಂತಾರೆ. ರಾಕ್ ಗಾರ್ಡನ್ ನಾನಾಗ್ಲೇ ಹೇಳಿದ್ನಲ್ಲ. ಸೊ ಒಂಥರ ಬೆಟ್ಟ ಗುಡ್ಡಗಳ ಮೇಲೆ ಯಾವ ತರ ಒಂದು ಸೃಷ್ಟಿಯಾಗಿರುತ್ತೆ ಪ್ರಕೃತಿ ಮುಖಾಂತರ, ಸೊ ಅದೇ ತರನಲ್ಲಿ ಪ್ರಕೃತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಈ ಕಲ್ಲು. ಹೌದು ಸರ್, ಇದನ್ನ ನಾವು ಹಾಗೆ ಒಂದು ನ್ಯಾಚುರಲ್ ಆಗಿ ಬಂದಿರ್ತಕ್ಕಂಥ ಕಲ್ಲನ್ನ ಹಾಗೆ ಉಳಿಸ್ಕೊಂಡು ಒಂದು ಇದ್ರ ಮೇಲೆ ನೈಟ್ ಟೈಮ್ ಕ್ಲೈಂಟ್ಸ್ ಬಂದಾಗ ಟೆಂಟ್ ಸ್ಟೇ ಮಾಡ್ಬೋದು. ಆಮೇಲೆ ಬಾಂಡ್ ಫೈರ್ ಹಾಕೊಂಡು ಆರಾಮಾಗಿ ನೋಡಿ. ಇದು ಫಿಶ್ ಪಾಂಡ್. ಇದು ಹೆಂಗಂದ್ರೆ ಈ ಮಳೆ ನೀರು ಬರುತ್ತಲ್ವಾ, ಮಳೆ ನೀರು ನೋಡಿ ಆ ಕಡೆಯಿಂದ ಮೇನ್ ಆ ರೋಡ್ಸ್ ಕಡೆಯಿಂದ ಅವ್ನ್ ಡ್ರೈನೇಜ್ ಅಲ್ಲಿ ಹರ್ಕೊಂಬಂದು ಇದು ತುಂಬಿದ್ದಾದ್ಮೇಲೆ ನೆಕ್ಸ್ಟ್ ಎಕ್ಸಸ್ ನೀರು ಕೆರೆಗೆ ಸೇರುತ್ತೆ. ಅದೇ ರೀತಿ ಪ್ಲಾನ್ ಮಾಡಿ ಮುಂದಕ್ಕೆ ಹರಿದೋಗುತ್ತೆ. ಎಲ್ಲದೂ ಕೂಡ ಒಂದು ಇನ್ಕಮ್ ಜನರೇಟೆಡ್ ಜಾಗನೇ ಇದು. ಹೌದು, ಬೆನಿಫಿಟ್ಸ್ ಅಷ್ಟೇ ಫೀಲ್ ಆಗುತ್ತೆ. ಆಡೆಡ್ ವ್ಯಾಲ್ಯೂಸ್ ಸರ್ ನಿಮ್ಗೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಹಾ ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್ ಕ್ಲೈಂಟ್ಸಿಗೋಸ್ಕರ ಈ ವೆಕೇಶನ್ ನೋಡಿ. ಇವಾಗ ಪ್ರೆಸೆಂಟ್ ಜನರೇಷನ್ ಹೆಂಗೆ ಅಂದ್ರೆ ಆಚೆ ಕಡೆ ಎಲ್ಲ ಹೋಗ್ತಾರೆ, ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡು ಚಿಕ್ಕಮಂಗ್ಳೂರು ಮಂಗ್ಳೂರ್ ಕಡೆ ಎಲ್ಲ ಅವರು ರಜೆಗಳು ಬಂದಾಗ ಮಕ್ಳಿಗೆಲ್ಲ ಹೋಗಿ ಒಂದು 3,000 4,000 ಈ ರೀತಿ ಖರ್ಚು ಮಾಡ್ಕೊಂಡು ಸ್ಟೇ ಮಾಡ್ತಾರೆ. ಬಟ್ ಈ ನಮ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಅವ್ರ ಜಾಗದ ಹತ್ರ ಬಂದಾಗ ಒಂದು ರೆಸಾರ್ಟ್ ಥೀಮ್ ಒಂದು ಫೀಲ್ ಆಗ್ಬೇಕು ಅನ್ನೋದು. ಕ್ಲಬ್ ಹೌಸ್ ಕೊಟ್ಟಿದೀವಿ, ಆಮೇಲೆ ಕಾಟೇಜಸ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್. ಇದು ನೋಡಿ ಅಡಲ್ಟ್ಸ್ಗೋಸ್ಕರ 5 ಫೀಟ್ ಇರುತ್ತೆ ಇದು ಅಡಲ್ಟ್ಸ್ಗೋಸ್ಕರ. ಆಮೇಲೆ ಕಿಡ್ಸ್ ಸೆಕ್ಷನ್ ಅಂತ ಮಾಡಿದ್ದೀರಿ. ಒಂದು ಸ್ಮಾಲ್ ಒಂದು 1 year 2 year ಕಿಡ್ಸ್ಗೂ ಮಾಡಿದ್ದೀವಿ. ಆಮೇಲೆ 4 ರಿಂದ 5 ವರ್ಷದ ಹುಡುಗರಿಗೂ ಮಾಡಿ. ಸೊ ಮತ್ತೆ ಎಷ್ಟು ನೀಟ್ನೆಸ್ ಆಗಿದೆ ನೋಡಿ, ವಾಟರ್ ಮೇಂಟೆನೆನ್ಸ್ ಕಂಪ್ಲೀಟ್. ಇವಾಗ ನೋಡಿ ಇದನ್ನ ಸ್ಮೆಲ್ ಮಾಡಿದ್ರೆ ನೋಡ್ಬೋದು ನಾವು ಯಾವುದೇ ರೀತಿ ಕೆಮಿಕಲ್ಸ್ ಮತ್ತೆ ಈ ಕ್ಲೋರಿನ್ ಜಾಸ್ತಿ ಇದನ್ನೆಲ್ಲ ಬಳಸಲ್ಲ. ಯಾಕಂದ್ರೆ ನಮ್ಮ ಹತ್ರ ಯಥೇಚ್ಛವಾಗಿ ನೀರಿದೆ. ಎವ್ರಿ 15 days ಒನ್ಸ್ ಆರ್ 1 month ಒನ್ಸ್ ನಾವು ನೀರು ಆಚೆ ತೆಗೆದು ಹೊಸ ನೀರ್ನ ಫಿಲ್ ಮಾಡ್ತಾ ಇರ್ತೀವಿ. ಸರ್ ಅದು ಬಂದು ಓಪನ್ ಸ್ಪೇಸ್ ಅಲ್ಲಿ ಇದೆಯಲ್ವಾ, ಸೊ ಅದಕ್ಕೆ ಫಿಲ್ಟರ್ ಆಗಬೇಕು, ಪ್ಯೂರಿಫೈ ಆಗಬೇಕು. ಎವ್ರಿ ಡೇ 6 ರಿಂದ 8 hours ನಾವು ಪ್ಯೂರಿಫೈ ಮಾಡಿಸ್ತೀವಿ. ಸೊ ಇಲ್ಲೂ ಕೂಡ ವಾಶ್ರೂಮ್ ಇದೆ. ಹೌದು, ಇದೆಲ್ಲ ಡ್ರೆಸ್ಸಿಂಗ್ ರೂಮ್ಸ್. ಇದೆಲ್ಲ ಯಾರೆಲ್ಲ ಸ್ವಿಮ್ಮಿಂಗ್ ಪೂಲ್ ಬರ್ತಾರೆ, ಯೂಸ್ ಮಾಡ್ಲಿಕ್ಕೆ ಬರ್ತಾರೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಡ್ರೆಸ್ಸಿಂಗ್ ರೂಮ್ಸ್. ಆಮೇಲೆ ಬಿಫೋರ್ ಈ ಕಡೆ ಎಲ್ಲ ನಿಮ್ಗೆ ಒಂದು ಸ್ನಾನ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ. ಸೂಪರ್. ನೋಡಿ ಒಂದು ಸಿಂಟೆಕ್ಸ್ ವ್ಯವಸ್ಥೆ ಆಗಿರ್ಬೋದು, ಬೋರಿನ ವ್ಯವಸ್ಥೆ ಆಗಿರ್ಬೋದು, ಓಪನ್ ಕಿಚನ್ ಆಗಿರ್ಬೋದು, ಕಾಟೇಜಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಹಾಗೆ ಅಲ್ಲೇನು ಫಿಶ್ಗಳಿಗೆ ಸಾಕಾಣಿಕೆ ಮಾಡ್ಕಂತ ಆ ಜಾಗ ಆಗಿರ್ಬೋದು, ಇಲ್ಲಿ ಪ್ರಕೃತಿ ಕೊಟ್ಟಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಒಂದು ಫಾರ್ಮ್ ಲ್ಯಾಂಡ್ಗೆ. ಸೊ ಇಲ್ಲಿ ಕುತ್ಕೊಂಡು ಒಂದು ಟೆಂಟ್ ಕೂಡ ಹಾಕೊಡ್ತಾರೆ, ಯಾರಾದ್ರೂ ಒಂದು ಫೀಲ್ ಮಾಡ್ತಕ್ಕಂಥ ಇಲ್ಲೂ ಕೂಡ ಬರ್ಬೋದು. ಮತ್ತೆ ಊಟಕ್ಕೆ ತಿಂಡಿಗೆ ಎಲ್ಲ ವ್ಯವಸ್ಥೆನೂ ಕೂಡ ಇವ್ರ ಹತ್ರನೇ ಇದೆ. ನೈಟ್ ಟೈಮ್ ಅವರು ಯಾರೆಲ್ಲ ಅವರು ಗೆಟ್ ಟುಗೆದರ್ ಎಲ್ಲ ಮಾಡ್ಕೋಬಹುದು ಫ್ಯಾಮಿಲಿ ಜೊತೆ ಬಂದಾಗ. ಆಮೇಲೆ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಿ ಬಂದು. ಇವಾಗ ಆಚೆ ಕಡೆ ಗೆಟ್ ಟುಗೆದರ್ ಇವೆಲ್ಲ ಮಾಡ್ಕೋಬೇಕು, ಏನೋ ಒಂದು ಪಾರ್ಟಿ ಹಾಲ್ ಬೇಕಂದ್ರೆ ಸುಮಾರು ದುಡ್ಡು ಖರ್ಚು ಮಾಡ್ಬೇಕು. ಇಲ್ಲೆಲ್ಲ ಅವ್ರ ಜಾಗದ ಹತ್ರನೇ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ನಾವು ಕ್ಲೈಂಟ್ಸ್ಗೋಸ್ಕರ. ನೋಡಿ ಸರ್, ಈಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ 95 plots ಇದೆ. ಅದ್ರಲ್ಲಿ ಆಲ್ರೆಡಿ 20+ ಸೋಲ್ಡ್ ಔಟು. ಮತ್ತೆ ಯಾರೆಲ್ಲ ಕಾರ್ನರ್ ಪ್ಲಾಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಲವರೆಲ್ಲ ಫೇಸಿಂಗ್ ಇದೆಲ್ಲ ಮ್ಯಾಟರ್ ಆಗುತ್ತಲ್ವಾ, ಅಂತವರಿಗೆ ಆಸ್ ಸೂನ್ ಆಸ್ ಪಾಸಿಬಲ್ ನಮ್ಮ ಪ್ರಾಜೆಕ್ಟ್ ವಿಸಿಟ್ ಮಾಡಿದ್ರೆ ಒಂದು ಕಾರ್ನರ್ ಪ್ಲಾಟ್ಸ್ ಇನ್ನೂ ಅವೈಲಬಿಲಿಟಿ ಇದೆ, ಅವರು ಪಟ್ ಅಂತ ಗ್ರಾಬ್ ಮಾಡ್ಕೋಬಹುದು. ಸೊ ಟೋಟಲ್ ಎಷ್ಟು ಅಂದ್ರೆ 95 ಪ್ಲಾಟ್ಸ್. 95 ಎಷ್ಟು ಸೋಲ್ಡ್ ಔಟ್ ಆಗಿದೆ? 20 ಸೋಲ್ಡ್ ಔಟ್ ಆಲ್ರೆಡಿ, 20+ ಆಗಿದೆ. ಕೆಲವೊಂದು 5 to 6 75 ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇರತಕ್ಕಂತದಲ್ವಾ. ಸೊ ಯಾರಾದ್ರೂ ಬೇಕಾಗಿದ್ದಲ್ಲಿ ನೆರಳು ಫಾರ್ಮ್ಸ್ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ, ಅಲ್ಲಿ ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ, ಇನ್ನು ಸ್ವಲ್ಪ ಏನೋ ಉಳಿದಿದೆ ಅಷ್ಟೇ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಸ್ಯಾಂಡಲ್ ವ್ಯಾಲಿ ಅಂತೇಳಿ ಈ ಫಾರ್ಮ್ ಲ್ಯಾಂಡ್ನ ನೇಮು. ಇಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡಬೇಕು, ಸೊ 700 ರೂಪಾಯಿ ಕೋಟಿಂಗ್ ಮಾಡ್ತಾ ಇದ್ರು. ನಮ್ಮ MVP ಕನ್ನಡ ಚಾನಲ್ ಮುಖಾಂತರ ಏನಾದರೂ ಬಂದು ಇವ್ರಿಗೆ ಹೇಳಿದ್ರೆ 25 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಇದೆ. ಅಂದ್ರೆ 675 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಒಂದು ಪ್ಲಾಟ್ಸ್ನ ಕೊಡ್ತಾ ಇದ್ದಾರೆ. ಮಿನಿಮಮ್ 5 ಗುಂಟೆ ಪರ್ಚೇಸ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಕೆಪಾಸಿಟಿ ಅಲ್ವಾ, ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನಿಮ್ಮ ಕೆಪಾಸಿಟಿ ನೋಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬನ್ನಿ, ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಅಲ್ವಾ. ಪ್ರೈಸ್ ಬಗ್ಗೆ ವರಿ ಆಗೋದು ಬೇಡ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ರೆಡಿ ಇರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್. ನಾಳೆ ಅಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇದೆ ಅಲ್ವಾ. ಹೌದು. ಸೊ ಈಗ ಎಕ್ಸಾಕ್ಟ್ ಆಗಿ ಎಲ್ಲಿದೀವಿ ನಾವು, ಲೊಕೇಶನ್ ಸ್ವಲ್ಪ ಹೇಳಿ ಸರ್. ನಾವು ನೋಡಿ, ಈಗ ನಿಮ್ಗೆ ಬ್ಯಾಂಗ್ಳೂರಿಂದ ಮ್ಯಾಕ್ಸಿಮಮ್ 1 hour 20 minutes ಜರ್ನಿ. ಓಕೆ. ಸೊ ನಿಮ್ಗೆ ಚಿಕ್ಕಬಳ್ಳಾಪುರ ಎಲ್ರಿಗೂ ಐಡಿಯಾ ಇರುತ್ತೆ, ದೇವನಹಳ್ಳಿ ಚಿಕ್ಕಬಳ್ಳಾಪುರ ಎಲ್ರಿಗೂ ಐಡಿಯಾ ಇರುತ್ತೆ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ರೋಡಲ್ಲಿ
ಮಂಚೇನಹಳ್ಳಿ ಅಂತ ಬರುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಡೈರೆಕ್ಟಾಗಿ ಗೌರಿಬಿದನೂರಿಂದ ಒಂದು NH44ಗೆ ವಯಾತ್ರು ಗುಡಿಬಂಡೆಯಿಂದ ಒಂದು ಸ್ಟೇಟ್ ಹೈವೇ ಕನೆಕ್ಟ್ ಆಗಿದೆ. ಮುಚ್ಚಟ್ಟಹಳ್ಳಿ ಅಂತ ವಿಲೇಜ್, ಅಲ್ಲಿ ಪ್ರಾಪರ್ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ನಮ್ಮ ಪ್ರಾಜೆಕ್ಟ್. ಎಷ್ಟು ಟೋಟಲ್ ಎಕರೆ ಅಂದ್ರೆ ಇದು? 22 ಎಕರೆ ಇದೆ ಸರ್. 22 ಎಕರೆಯಲ್ಲಿ 95 ಫ್ಲಾಟ್ಸ್ ಇದೆ. 22 ಎಕರೆಯಲ್ಲಿ ಮೋರ್ ದೆನ್ ಒಂದು 20-25 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಹಾಕಿರ್ತೀರಿ. ಆಮೇಲೆ ಮೋರ್ ದೆನ್ 20,000 ಪ್ಲಾಂಟೇಶನ್ ಆಗಿದೆ ಆಲ್ರೆಡಿ. ಓಕೆ. ಸೊ ನೋಡಿದ್ರಲ್ಲ ಇಷ್ಟೊತ್ತು. ಸೊ ನಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ನಮಗೆ ತಿಳಿಸ್ಕೊಟ್ರು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀವಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಹೇಳಿರೋ ಪ್ರೈಸಲ್ಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಬರ್ತಾರೆ, ನೆಗೋಷಿಯಬಲ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.